ಇನ್ನು ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಸ್ಫೋಟಕ ವಿಚಾರಗಳು ಬಯಲಾಗಿವೆ. ಬಿಕ್ಲು ಶಿವ ಹತ್ಯೆಗಾಗಿಯೇ ಕಾರನ್ನ ಖರೀದಿ ಮಾಡುವಂತಹ ಕೆಲಸವನ್ನ ಹಂತಕರು ಮಾಡಿದ್ರು. 2.5 ಲಕ್ಷ ರೂಪಾಯಿ ಕೊಟ್ಟು ಸ್ಕಾರ್ಪಿಯೋ ಕಾರನ್ನ ಬೈರತಿ ಸಂಬಂಧಿ ಕೊಡಿಸಿದ್ದು ಅನ್ನೋದು ಬೆಳಕಿಗೆ ಬಂದಿದೆ. ಬಿಕ್ಲುನ ಫಾಲೋ ಮಾಡೋಕೆ ಅಂತಾನೆ ಕಾರನ್ನ ಕೊಡಿಸಿದ್ದ RD ಅನಿಲ್. ಅದೇ ಕಾರ್ನಲ್ಲಿ ಬಂದು ಬಿಕ್ಲು ಶಿವನ್ನ ಹತ್ಯೆ ಮಾಡಿ ಹೋಗಿದ್ರು ಆರೋಪಿಗಳು. ಅದನ್ನ ಸೀಸ್ ಮಾಡಲಾಗಿದೆ, ಆ ವೆಹಿಕಲ್ ನ ಸೀಸ್ ಮಾಡಲಾಗಿದೆ ಆಲ್ರೆಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಜೊತೆಗೆ ಬೈರತಿ ಬಸವರಾಜ್ ಸಹೋದರನ ಮಗ ಅನಿಲ್, ಆತನನ್ನ ಕೂಡ ಲಾಕ್ ಮಾಡಿದ್ದಾರೆ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕಂದ್ರೆ ಸುಪಾರಿ ಕಿಲ್ಲರ್ಸ್ಗೆ ಹತ್ಯೆಗೆ ನೆರವಾಗುವುದಕ್ಕೆ ಅಂತ ಹೇಳಿ ವೆಹಿಕಲ್ ನ ತೆಗೆಸಿಕೊಟ್ಟಂತಹ ಆರೋಪ ಈತನ ಮೇಲಿದೆ. ಬಿಕ್ಲು ಶಿವನನ್ನ ಮುಗಿಸುವುದಕ್ಕೆ ಅಂತ ಹೇಳಿ ತಿಂಗಳುಗಳಿಂದ ಫಾಲೋ ಮಾಡ್ತಾ ಇದ್ರಂತೆ ಇಬ್ರು. ಸ್ಯಾಮ್ವೆಲ್ ಹಾಗೆ ಆಟೋ ಶಿವು ಅನ್ನೋರು ಬಿಕ್ಲು ಶಿವ ಮೇಲೆ ನಿಗಾ ಇಟ್ಟಿದ್ರು. ಎಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ, ಎಷ್ಟು ಗಂಟೆಗೆ ಬರ್ತಾನೆ, ಈ ರೀತಿ ಫಾಲೋ ಮಾಡೋದಕ್ಕೆ ಅಂತ ಹೇಳಿನೇ ಬಿಡ್ಲಾಗಿತ್ತು. ಒಬ್ಬಾತ ಫಾಲೋ ಮಾಡುವಂತಹ ವಿಚಾರ ಮತ್ತೊಬ್ಬನಿಗೆ ಗೊತ್ತಿರಲಿಲ್ಲ. ಅಂದ್ರೆ ಅಷ್ಟು ಸೀಕ್ರೆಟ್ ಆಗಿ ಫಾಲೋ ಮಾಡ್ತಾ ಇದ್ರು. ಬಿಕ್ಲು ಶಿವನ ಫಾಲೋ ಮಾಡ್ತಾ ಇದ್ದವರಿಗೆ ದಿನಕ್ಕೆ 1,000 ರೂಪಾಯಿ ಸಂಬಳ ಸಿಕ್ತಿತ್ತಂತೆ. ಬಿಕ್ಲು ಶಿವನ ಮನೆಗೆ ಯಾರೆಲ್ಲ ಬರ್ತಾರೆ, ಯಾವ ವಾಹನಗಳಿದ್ದಾವೆ, ಇದೆಲ್ಲವನ್ನ ಕೂಡ ಅವರು ಅಬ್ಸರ್ವ್ ಮಾಡ್ತಾ ಇದ್ರು. ರೌಡಿ ಶೀಟರ್ ಬಿಕ್ಲು ಶಿವನ ಮನೆಯಿಂದ ಮುಖ್ಯ ರಸ್ತೆ ಎಷ್ಟು ದೂರ ಇದೆ, ಮನೆ ಮುಂದೆ CCTV ಎಷ್ಟಿದ್ದಾವೆ, ಮನೆ ಮುಂದೆ ಎಷ್ಟು ಜನ ಓಡಾಡ್ತಾರೆ, ಹತ್ಯೆ ಮಾಡಿ ಎಸ್ಕೇಪ್ ಆಗೋದಕ್ಕೆ ಯಾವ ರಸ್ತೆ ಬೆಸ್ಟು, ಇದೆಲ್ಲವನ್ನ ಕೂಡ ರೇಖೆ ಮಾಡಲಾಗಿತ್ತು. ಸ್ಯಾಮ್ವೆಲ್ ಹಾಗೆ ಆಟೋ ಶಿವನಿಂದ ಎಲ್ಲ ಮಾಹಿತಿಯನ್ನ ಕಿರಣ್ ಪಡ್ಕೊಳ್ತಾ ಇದ್ದ. ಸ್ಯಾಮ್ವೆಲ್, ಆಟೋ ಶಿವು ಒಬ್ಬರಿಗೊಬ್ರಿಗೆ ಪರಿಚಯನೇ ಇರಲಿಲ್ಲ. ಒಬ್ರಿಗೊಬ್ರಿಗೆ ಗೊತ್ತಿಲ್ಲದೇನೆ ಇಬ್ಬರ ಕೈನಲ್ಲಿ ಫಾಲೋ ಮಾಡಿಸುವಂತಹ ಕೆಲಸವನ್ನ ಪಕ್ಕಾ ಪ್ರೊಫೆಷನಲ್ ಕಿಲ್ಲರ್ ರೀತಿ ಕಿರಣ್ ಮಾಡಿಸಿದ್ದ. ಬಿಕ್ಲು ಶಿವು ಹತ್ಯೆಗಾಗಿಯೇ ಕಾರನ್ನ ಖರೀದಿ ಮಾಡಿದ್ರು ಹಂತಕರು. 2.5 ಲಕ್ಷ ರೂಪಾಯಿ ಕೊಟ್ಟು ಸ್ಕಾರ್ಪಿಯೋ ಕಾರೊಂದನ್ನ ಕೊಡಿಸುವಂತಹ ಕೆಲಸವನ್ನ ಬೈರತಿ ಸಂಬಂಧಿ ಮಾಡಿದ್ದ. ಬಿಕ್ಲುನ ಫಾಲೋ ಮಾಡೋಕೆ ಅಂತಾನೆ ಕಾರನ್ನ ಕೊಡಿಸಿದ್ದು RD ಅನಿಲ್. ಅದೇ ಕಾರ್ನಲ್ಲಿ ಬಂದು ಬಿಕ್ಲು ಶಿವನ್ನ ಹತ್ಯೆ ಮಾಡಿ ಹೋಗಿದ್ರು ಆ ಸುಪಾರಿ ಕಿಲ್ಲರ್ಸ್. ಈಗ 4 ಜನ ಸುಪಾರಿ ಕಿಲ್ಲರ್ಗಳ ಬಂಧನ ಆಗಿದೆ. ಕೋಲಾರದ ಮಾಲೂರಿನ ಟೇಕಲ್ನ ನರಸಿಂಹನ ಗ್ಯಾಂಗ್ನ ಖೆಡ್ಡಾಗಿ ಕೆಡವುವಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.